ಓಂ ಶಾಂತಿ. ತಂದೆಯ ಜ್ಞಾನವನ್ನು ಈ ರೀತಿ ಕೊಡುತ್ತಾರೆ, ಆದ್ದರಿಂದ ಪ್ರಾಣದಾನವು ಸಿಕ್ಕಿಬಿಡುವುದು. ಇಂತಹ ಪ್ರಾಣದಾನವನ್ನು ನೀಡುವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ. ಈ ಜ್ಞಾನವು ಆದಾಯದ ಮೂಲವಾಗಿದೆ. ಈ ವಿದ್ಯೆಯ ಆಧಾರದಿಂದ ಎಲ್ಲ ಭಂಡಾರಗಳು ಸಂಪನ್ನವಾಗಿ ಬಿಡುತ್ತವೆ. ಈ ವಿದ್ಯೆಯನ್ನು 21 ಜನ್ಮಗಳಿಗೆ ಖುಷಿಯು ಸಿಕ್ಕಿಬಿಡುವುದು. ಶಿವತಂದೆಯು ನಮಗೆ ಓದಿಸಲು ಬರುತ್ತಾರೆ. ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ. ಮಕ್ಕಳಿಗೆ ಈಗ ಯಾವುದೂ ಹೊಸ ಮಾತು ಎನಿಸುವುದಿಲ್ಲ. ಯಾರು ಓದಿಸಿದ್ರೋ ಅವರ ಬದಲು ಮೊದಲಿನ ನಂಬರಿನಲ್ಲಿ ಓದುವವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ನೀವು ಓದುತ್ತಾ ಈ ಮಾತನ್ನು ಸಿದ್ಧ ಮಾಡಬೇಕು. ಧಾರಣೆ ಮಾಡಿ ತಿಳಿಸಿಕೊಡಲು ಯೋಗ್ಯರು ಆಗುತ್ತೀರಿ. ಇದರಲ್ಲಿ ಬಹಳ ಪರಿಶುದ್ಧತೆ ಬೇಕು. ತಂದೆಯು ನಿಮಗೆ ಎಷ್ಟು ಪರಿಶುದ್ಧ ಮಾಡಿ ತಿಳಿಸಿಕೊಡುತ್ತಾರೆ. ಯಾರು ಸುಧಾರಣೆಯಾಗಿರುವವರೋ ಅವರೇ ಆರ್ಯರು. ಈಗ ಸುಧಾರಣೆಯಾಗದಿರುವವರು ಅನಾರ್ಯರು. ಬಾಕಿ ಯಾರು ಆರ್ಯ ಸಮಾಜದವರು ಆಗಿದ್ದಾರೆಯೋ ಅದು ಮಠಪಂಥವಾಗಿದೆ. ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ. ಇದರ ಆಯಸ್ಸು 5000 ವರ್ಷಗಳಾಗಿದೆ. ಇದರ ಹೆಸರು ಕಲ್ಪವೃಕ್ಷವಾಗಿದೆ. ಕಲ್ಪವೃಕ್ಷದ ಅಕ್ಷರದಿಂದ ಮನುಷ್ಯರ ಬುದ್ಧಿಯಲ್ಲಿ ವೃಕ್ಷವು ಬರುವುದೇ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ತಲಹದಿಯಾಗಿದೆ. ನಂತರ 3 ಕೊಂಬೆಗಳು ಬರುತ್ತವೆ. ಮುಖ್ಯವಾಗಿ 4 ಧರ್ಮಗಳಿವೆ. ಎಲ್ಲದಕ್ಕಿಂತ ಒಳ್ಳೆಯ ಧರ್ಮ ಈ ಬ್ರಾಹ್ಮಣ ಧರ್ಮವಾಗಿದೆ. ಮೊದಲಂತೂ ಇದನ್ನು ತಿಳಿಸಬೇಕು. ಗೀತೆಯ ಭಗವಂತ ಯಾರು? ಭಗವಂತ ತಂದೆಯನ್ನು ಮರೆತಿರುವ ಕಾರಣ ಸಂಪೂರ್ಣ ನಷ್ಟದ ಖಾತೆಯಲ್ಲಿ ಬಂದುಬಿಟ್ಟಿದ್ದಾರೆ. ನಾವು ಕೃಷ್ಣನನ್ನು ನಾರಾಯಣನನ್ನು ನೆನಪು ಮಾಡುವುದರಿಂದ ಏನಾದರೂ ಆಗುತ್ತದೆ ಏನು? ನಾವಂತೂ ಕಂಗಾಲರಾಗಿಯೇ ಉಳಿದು ಬಿಟ್ಟೆವು. ದೇವತೆಗಳು ಎಷ್ಟೊಂದು ಸಾಹುಕಾರರಾಗಿದ್ದರು. ನಾವೀಗ ಚೆನ್ನಾಗಿ ಓದಿದರೆ ಕಲ್ಪಾಂತರೂ ಚೆನ್ನಾಗಿ ಓದುತ್ತೇವೆ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಪೂರ್ಣ ತರಗತಿಯ ವರ್ಗಾವಣೆಯಾಗುತ್ತದೆ ನಂಬರ್ ವಾರಾಗಿ. ಯಾರು ಅನ್ಯ ಧರ್ಮಗಳಲ್ಲಿ ಹೋಗಿದ್ದಾರೆಯೋ ಅವರೆಲ್ಲರೂ ಹಿಂತಿರುಗಿ ಪುನಃ ತಮ್ಮ ಭಾರತದಲ್ಲೇ ಬರುತ್ತಾರೆ. ಏಕೆಂದರೆ ಭಾರತವಾಸಿಗಳೇ ಆಗಿದ್ದರಲ್ಲವೇ. ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅಂತ್ಯದಲ್ಲಿ ಎಲ್ಲ ಪಾತ್ರಧಾರಿಗಳು ಯಾವಾಗ ಸ್ಟೇಜಿನ ಮೇಲೆ ಬರುತ್ತಾರೆಯೋ ಆಗ ಎಲ್ಲರೂ ಮನೆಗೆ ಹೋಗುತ್ತಾರೆ. ಇದು ಬೇಹದ್ದಿನ ಅವಿನಾಶಿ ನಾಟಕವಾಗಿದೆ. ಗಳಿಗೆಯು ಮಾಯೆಯು ಹಿಡಿದುಕೊಳ್ಳುತ್ತದೆ, ನೋಡುತ್ತದೆ. ಇವರು ಕಚ್ಚಾ ಆಗಿದ್ದಾರೆಂದರೆ ನುಂಗಿಬಿಡುತ್ತದೆ. ಕೆಲವು ಮಹಾರಥಿಗಳನ್ನು ಸಹ ಮಾಯೆಯು ನುಂಗಿ ಹಾಕಿತು. ಪ್ರಾಪ್ತಿಗಾಗಿ ಇಚ್ಛೆ ಇಟ್ಟುಕೊಳ್ಳಬೇಕಾದ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ತಂದೆಯು ಜ್ಞಾನದಾನವನ್ನು ಈ ರೀತಿ ಮಾಡುತ್ತಾರೆ. ಆದ್ದರಿಂದ ಆತ್ಮವು ಹೇಗಿದ್ದದ್ದು ಏನಾಗಿ ಬಿಡುವುದು? ಪಾಸ್ ವಿತ್ ಆನರ್ 8 ರತ್ನಗಳೇ ಆಗುತ್ತಾರೆ. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ನಾವು ಆತ್ಮಗಳು ಪವಿತ್ರರಾಗಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು. ಸತ್ಯುಗದಲ್ಲಿ ದುಃಖ ಕೊಡುವಂತಹ ಯಾವುದೇ ವಸ್ತುಗಳಿರುವುದಿಲ್ಲ. ಹಸುಗಳು ಸುಂದರವಾಗಿರುತ್ತವೆ. ಹಾಲಿನ ನದಿಗಳು ಹರಿಯುತ್ತವೆ. ಹೆಸರೇ ಆಗಿದೆ ಸ್ವರ್ಗ. ಈ ಸುಧಾರಣೆಯಾಗದಿರುವ ಹಳೆಯ ಪ್ರಪಂಚವನ್ನು ಸುಧಾರಣೆ ಮಾಡಲು ಮೊದಲು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ತಮ್ಮ ಬುದ್ಧಿಯನ್ನು ತಂದೆಯ ನೆನಪಿನಿಂದ ಪರಿಶುದ್ಧ ಮಾಡಿಕೊಳ್ಳಬೇಕಾಗಿದೆ. ಪರಸ್ಪರ ವಾರ್ತಾಲಾಪ ಮಾಡಬೇಕಾಗಿದೆ. ವಾದ ವಿವಾದವಲ್ಲ. ಜ್ಞಾನದ ದಾನ ನೀಡಿ ಸರ್ವರ ಭಂಡಾರವನ್ನು ಸಂಪನ್ನ ಮಾಡಬೇಕಾಗಿದೆ. ಸ್ವಮಾನದ ಸೀಟ್ನ ಮೇಲೆ ಸಿದ್ಧರಾಗಿ ಶಕ್ತಿಗಳಿಗೆ ಆದೇಶ ಪ್ರಮಾಣವನ್ನು ನಡೆಸುವಂತಹ ವಿಶಾಲ ಬುದ್ಧಿ ಭವ. ಸರ್ವಶಕ್ತಿಗಳ ರೂಪದ ಸೇವಾಧಾರಿಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ. ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ವಿಶೇಷವಾಗಿ ಈ ಸ್ಮೃತಿ ಇಮರ್ಜ್ ಮಾಡಿಕೊಳ್ಳಿ. ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಜನ್ಮಸಿದ್ಧ ಅಧಿಕಾರವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.